ಕಾಂಗ್ರೆಸ್ ಪಕ್ಷ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಎಂಬ ಒಂದು ವರದಿ ಬಿಡುಗಡೆಯಾಗುವ ಸಮಾವೇಶ ಆಗ್ತಾ ಇದೆ. ದಿನಾಂಕ 16ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಜಮಾತ್ಗಳು, ಧಾರ್ಮಿಕ ಗುರುಗಳು, ಸಾಮಾಜಿಕ ಚಿಂತಕರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ 2023ರ ಪೂರ್ವ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಪ್ರಣಾಳಿಕೆಯಲ್ಲಿ ತುಂಬಾ ಭರವಸೆ ವಾಗ್ದಾನಗಳನ್ನು ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಮೇ 20ನೇ ತಾರೀಕಿಗೆ 3 ವರ್ಷ ತುಂಬಲಿವೆ. ಆದರೂ ಕಾರಣ ಸಮುದಾಯಕ್ಕೆ ನೀಡಿದಂತಹ ಪ್ರಮುಖ ಭರವಸೆ ವಾಗ್ದಾನಗಳಾದ ಟೂಬಿ ರಿಸರ್ವೇಶನ್, ಹಿಜಾಬ್, ಗೋಹತ್ಯೆ ಮಸೂದೆ ಕಾಯ್ದೆ, ವಕ್ಫ್ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮುಂತಾದ ವಿಷಯಗಳನ್ನು ಇನ್ನೂ ಕೂಡ ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ 3 ವರ್ಷ ಆಗಿಲ್ಲ. ಇದೇ ಮೇ 20ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಲಿವೆ. ಒಂದು ಅಡ್ಹಾಕ್ ಕಮಿಟಿ, ಒಂದು 94 ಪುಟಗಳ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವಂತಹ ಭರವಸೆಗಳ ಸಂಬಂಧ ಒಂದು ವಿಸ್ತೃತವಾದ ವರದಿನ ಸಿದ್ಧಗೊಳಿಸಿದೆ. ಅದು 14ನೇ ತಾರೀಕಿನ ಸಮಾವೇಶದಲ್ಲಿ ಬಿಡುಗಡೆ ಆಗುತ್ತೆ. 3 ವರ್ಷ ಆದಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಸಮುದಾಯನ ಒಂದು ನಿರ್ಲಕ್ಷ್ಯ, ತಾರತಮ್ಯ ಧೋರಣೆ ಮಾಡ್ತಾ ಇದೆ ಅನ್ನೋ ಬಲವಾದ ಅಸಮಾಧಾನ ಸಮುದಾಯದಲ್ಲಿದೆ. ಅಂದ್ರೆ ಪ್ರತಿಯೊಂದು ಜಿಲ್ಲೆಯಿಂದಲೂ ಕೂಡ ಈ ಸಮಾವೇಶಕ್ಕೆ ನಾಯಕರುಗಳು, ಧಾರ್ಮಿಕ ಗುರುಗಳು ಮತ್ತು ಮುಸ್ಲಿಂ ಸಮುದಾಯದ ಚಿಂತಕರು ಭಾಗಿಯಾಗಿದ್ದಾರೆ. बहुत सारे मामला हमारे साथ आए। हिजाब जहरीले बयान देकर हमारी रियासत के माहौल को खराब करने की कोशिश की गई। कांग्रेस के सियासी कायदीन के साथ बैठे और उनसे वादा लिया गया कि हम तमाम मिलकर, क्योंकि कांग्रेस पार्टी सेकुलरिज्म के मानने वालों की पार्टी है, अभी भी वक्त है और आप तमाम चीजें जो आपने वादे किए हैं उन वादों को आप पूरा करें। इसी को लेकर टाउन हॉल में 16 तारीख को 10:30 बजे एक अजीम इजलास रखा गया है, जिसमें आप तमाम मीडिया वाले भी रहेंगे और भी लोग रहेंगे और बहुत सारे वहाँ पर हर मज़ाहिब के लोग रहेंगे। वहाँ पर आप सवाल करें, दिया जाएगा। 2023 before the elections, the Congress High Command has met us and they promised something. They are going to fulfill those issues if they come to power. 59 lakh vote Muslim support. It comes to around 30%. They vote Surjewala, all their present. In their presence, they have promised and they have included many things in the manifesto. We have to remind them that what they have promised in their manifesto, how much they have delivered or how much they have not delivered. Please attend there. Whatever questions you have raised today, those questions will be answered.